ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಯುಲಿನರಿ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಪೆಷಲ್ ತಾಳಿಪೀಠ ಅಂತ ಮಾಡ್ತಾಯಿದ್ದೀನಿ. ಇದು ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದಲ್ಲಿ ಆ ಸೈಡಲ್ಲಿ ತುಂಬ ಮಾಡ್ತಾರೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಜೋಳದ ಹಿಟ್ಟು 1 ಕಪ್ಪು, ಅಕ್ಕಿ ಹಿಟ್ಟು 1 ಕಪ್ಪು, ಮತ್ತು 3/4 ಕಪ್ಪು ಕಡಲೆಬೇಳೆ ಹಿಟ್ಟು ಅಂದರೆ ಬೋಂಡ ಮಾಡ್ತೀವಲ್ಲ ಅದೇ ಹಿಟ್ಟು, ಆಮೇಲೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು, ಆಮೇಲೆ ಎಲ್ಲದನ್ನು ಅದಕ್ಕೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳುವಂಥ ಸಾಮಾನುಗಳು ಏನೇನೆಂದರೆ ಜೀರಿಗೆ ಪುಡಿ ಮತ್ತು ಬಿಳಿ ಎಳ್ಳು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ 2 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜು, ಆಮೇಲೆ 7ರಿಂದ 8 ಹಸಿರು ಮೆಣಸಿನ್ಕಾಯಿ, ಆಮೇಲೆ ಸಿಪ್ಪೆ ಬಿಡಿಸಿರುವಂಥ ಬೆಳ್ಳುಳ್ಳಿ, ಸಣ್ಣ ಬೆಳ್ಳುಳ್ಳಿ, 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, ಆಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಅದಕ್ಕೆ ಹಾಕ್ಕೊಳ್ಳೋಕ್ಕೆ ಮಸಾಲೆ ಅಂದರೆ ಇಲ್ಲಿ ಅರಿಶಿನ ಹಾಕ್ಕೊಳ್ತಾ ಇದ್ದೀವಿ ಅರ್ಧ ಟೀ ಸ್ಪೂನು, ಮತ್ತು 1 ಟೀ ಸ್ಪೂನು ಖಾರದ ಪುಡಿ, ಮತ್ತು ಅರ್ಧ ಟೀ ಸ್ಪೂನು ಪಲ್ಯದ ಪುಡಿ ಅಥವಾ ನಾವು ಇದನ್ನು ಮಸಾಲೆ ಪುಡಿ ಅಂತ ಏನು ಹೇಳ್ತೀವಲ್ಲ ಗರಂ ಮಸಾಲೆ ಥರ ಅದನ್ನು ಹಾಕ್ಕೋಬೇಕು. ಸೊ ಇದಿಷ್ಟು ಬೇಕಾಗುತ್ತೆ. ಈಗ ಅದಕ್ಕೆ ಖಾರಕ್ಕೆ ನಾವು ಫಸ್ಟು ಮೆಣಸಿನ್ಕಾಯಿ ಖಾರ ಮಾಡ್ಕೊಳ್ಬೇಕು, ಅದನ್ನು ಕುಟ್ಕೋಬೇಕು. ನಾನು ಕಲ್ಲಲ್ಲೇ ಕುಟ್ಕೊಳ್ತಾ ಇದ್ದೀನಿ. ಕಲ್ಲಲ್ಲಿ ಕುಟ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಾವು ಮಿಕ್ಸರಲ್ಲೂ ಕೂಡ ಪೌಡ್ರ್ ಮಾಡ್ಕೋಬೋದು. ನೀರು ಹಾಕ್ದಲೇ ಪೌಡ್ರ್ ಮಾಡ್ಕೋಬೇಕು. ಇದನ್ನು ತರಿಯಾಗಿ ಮಾಡ್ಕೋಬೇಕು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೆಡಿಷನಲಿ ಹಾಗೆ ಮಾಡ್ತಾರೆ. ಸೊ ಫಸ್ಟು ನಾನು ಸಿಪ್ಪೆ ಬಿಡಿಸಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಜಜ್ಜಿಕೊಂಡು, ಆಮೇಲೆ ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ 5ರಿಂದ 6 ಅಥವಾ 7 ಮೆಣಸಿನ್ಕಾಯಿನ ಈ ಥರ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕ್ಕೋಬೋದು. ಇಷ್ಟು ಖಾರ ಬೇಡ ಅಂತಂದರೆ, ಯಾಕೆಂದರೆ ನಾವಿಲ್ಲಿ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀವಿ, ಬೇಡ ಅಂತಂದರೆ ಮೆಣಸಿನ್ಕಾಯಿನ ನೀವು ಕಡಿಮೆ ಮಾಡ್ಕೋಬೋದು. ಯಾಕೆಂದರೆ ಇದು ಮಲ್ಟಿ ಗ್ರೈನ್ ಅಂದರೆ ಎಲ್ಲ ಥರದ ಹಿಟ್ಟುಗಳನ್ನ ಹಾಕಿ ಮಾಡ್ತಾಯಿದ್ದೀವಿ. ಹಿಟ್ಟು ಜಾಸ್ತಿ ಇದ್ದಾಗ ಸ್ವಲ್ಪ ಖಾರನೂ ಜಾಸ್ತಿ ಹಿಡಿಯುತ್ತೆ, ಹಾಗಾಗಿ ನಾನು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ರುಚಿ ಚೆನ್ನಾಗಿರುತ್ತೆ ಅಂತ. ಈಗ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ನಾವು ಕಲ್ಲಲ್ಲಿ ಈ ಥರ ಕುಟ್ಕೋಬೇಕು. ಚೆನ್ನಾಗಿ ಈ ಥರ ತರಿಯಾಗಿ ಕುಟ್ಕೊಂಡು ಆಮೇಲೆ ನಾವು ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಹಿಂಗೆ ಇನ್ನೂ ಮಾಡ್ಕೋಬೇಕು ತರಿಯಾಗಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಆಗುತ್ತೆ. ನಾನು ಉಪ್ಪು ಹಾಕ್ಕೊಳ್ಳಿಲ್ಲ. ಈಗ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ಈ ಥರ ನೀರು ಮಾತ್ರ ಹಾಕಕ್ಕೆ ಹೋಗೋದು ಬೇಡ, ಸ್ವಲ್ಪ ಅದರಲ್ಲೇ ಇರುತ್ತೆ ಹಸಿ ಅಂಶ, ಸೊ ಅದರಲ್ಲೇ ಕುಟ್ಟಿ ಪುಡಿ ಮಾಡ್ಕೋಬೇಕು. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು. ಈಗ ನಾವು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಳ್ಳೋಣಂತೆ. ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು, ಯಾಕೆಂದರೆ ತಟ್ಟುವಾಗ ದಪ್ಪ ಇದ್ದರೆ ಕಷ್ಟ ಆಗುತ್ತೆ ತಟ್ಟೋದಕ್ಕೆ, ಮತ್ತು ಸಣ್ಣದಿದ್ದರೆ ರುಚಿ ಚೆನ್ನಾಗಿರುತ್ತೆ. ಸಣ್ಣದಾಗಿ ಹೆಚ್ಕೋಬೇಕು. ಈ ಥರ ಉದ್ದುದ್ದಕ್ಕೆ ಹೆಚ್ಚಿ ಆಮೇಲೆ ಹಿಂಗೆ ಕ್ರಾಸಾಗಿ ಹೆಚ್ಕೊಂಡ್ರೆ ಅಡ್ಡಕ್ಕೆ ಹೆಚ್ಕೊಂಡಾಗ ಸಣ್ಣದಾಗಿ ಈ ಥರ ಈರುಳ್ಳಿ ಹೆಚ್ಕೋಬೋದು. ಸೊ ಈಗ ನಾನು ಇಲ್ಲಿ 2 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ಆದ್ರೂ ಕಷ್ಟ. ಇದು ಹಿಟ್ಟು ನಾವು ಕೈಯಲ್ಲಿ ತಟ್ಟೋದ್ರಿಂದ ನಿಮಗೆ ವಾಪಸ್ ಮತ್ತೆ ಹಂಚ್ ಮೇಲೆ ಹಾಕುವಾಗಲೂ ತುಂಬ ಕಷ್ಟ ಆಗುತ್ತೆ. ಸೊ ಇದು ಸ್ವಲ್ಪನೇ ಹಾಕ್ಕೋಬೇಕು ಈರುಳ್ಳಿ. ನಾನು ಇಲ್ಲಿ 2 ಗೆಡ್ಡೆ ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಈ ಥರ ಹೆಚ್ಚಿ ರೆಡಿ ಇಟ್ಕೋಬೇಕು. ಅದಾದಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಳ್ಳೋಣಂತೆ. ಈ ತಿಂಡಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಬಾಯಿಗೆ ರುಚಿಯಾಗಿರುತ್ತೆ. ಖಾರವಾಗಿ ಒಳ್ಳೆ ಮಸಾಲೆ ಎಲ್ಲ ಮಿಕ್ಸ್ ಆಗಿರೋದ್ರಿಂದ, ಜೀರಿಗೆ ಎಳ್ಳು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಎಳ್ಳು ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಎಳ್ಳು ಹಾಕಿದ್ರೆ ಒಳ್ಳೆ ಟೇಸ್ಟು ಕೊಡುತ್ತೆ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟು ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾವು ಹಿಟ್ಟುಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದೊಂದಾಗೆ ಈಗ 1 ಬೌಲಷ್ಟು ಜೋಳದ ಹಿಟ್ಟು, ಮತ್ತು 1 ಬೌಲಷ್ಟು ಅಕ್ಕಿ ಹಿಟ್ಟು, ಮತ್ತು 3/4 ಬೌಲಷ್ಟು ಕಡಲೆ ಹಿಟ್ಟು, ಆಮೇಲೆ ಇದಿಷ್ಟು ಹಾಕಿದ್ರೆ ಹಿಟ್ಟು ಚೆನ್ನಾಗಿ ಬಿಗಿ ಬರುತ್ತೆ, ಒಂಥರ ನಿಮಗೆ ತಟ್ಟೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಅರ್ಧ ಬೌಲಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. ಈಗ ಉಪ್ಪು ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬಿಳಿ ಎಳ್ಳು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಜಾಸ್ತಿ ಇದ್ದಷ್ಟು ರುಚಿ ಇರುತ್ತೆ, ಒಳ್ಳೆಯದು ಕೂಡ, ಐರನ್ ಕಂಟೆಂಟ್ ಇರುತ್ತೆ ಅಂತಾರೆ. ಆಮೇಲೆ ಹುರಿದಿರೋ ಜೀರಿಗೆ ಪೌಡರು, ಜೀರಿಗೆನೇ ಹಾಕ್ಕೋಬೋದು ಬೇಕಂದರೆ, ನೀವು ಪೌಡರ್ ಇಲ್ಲ ಅಂದರೆ ಜೀರಿಗೆನೇ ಹಾಕ್ಕೋಬೋದು. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಆಮೇಲೆ ಸ್ವಲ್ಪ ಮಸಾಲೆ ಪೌಡರ್ ಬರುತ್ತಲ್ಲ ಅದನ್ನು ನೀವು ಗರಂ ಮಸಾಲೆನಾರ ಹಾಕ್ಕೋಬೋದು, ಇಲ್ಲ ಪಲ್ಯದ ಪುಡಿ ಇರುತ್ತಲ್ಲ ಅದನ್ನಾರ ಹಾಕ್ಕೋಬೋದು. ಆಮೇಲೆ 1 ಸ್ಪೂನು ಹಸಿ ಖಾರ ಅಂದರೆ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜಜ್ಜಿದ್ದು ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಸೇರಿಸ್ಬಿಟ್ಟು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಖಾರ, ಉಪ್ಪು, ಸೊಪ್ಪು ಮತ್ತು
ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳುವಾಗ ಈರುಳ್ಳಿ ಏನಾದರೂ ಹಾಗಂಗೆ ಉಳ್ಕೊಂಡಿದ್ರೆ ಅದನ್ನು ಸ್ವಲ್ಪ ಚೆನ್ನಾಗಿ ಕೈಯೆಲ್ಲ ಕ್ರಷ್ ಮಾಡಿಕೊಂಡು ಹಾಕ್ಕೋಬೇಕು. ತಟ್ಟುವಾಗ ನಿಮಗೆ ಕ್ಲೀನಾಗಿ ಈಸಿ ಆಗುತ್ತೆ ಅಂತ. ಒಂದೊಂದು ಯಾವ್ದಾರ ದಪ್ಪದು ಉಳ್ಕೊಂಡಿದ್ರೆ ಅದೆಲ್ಲ ಕ್ಲೀನಾಗಿ ಪುಡಿ ಮಾಡ್ಕೋಬೇಕು. ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೋಬೇಕು. ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ತಾ ನಿಮಗೆ ಗೊತ್ತಾಗುತ್ತೆ. ಹೀಗೆ ಮಾಡ್ಕೊಳ್ತಾ ಕಲಿಸ್ಕೊಂಡ್ರೆ ಹಿಟ್ಟು ರೆಡಿ ಆಗುತ್ತೆ. ಇದನ್ನೇನು ನೆನೆಸೋದೆಲ್ಲ ಏನು ಬೇಕಾಗಿಲ್ಲ, ಆವಾಗಲೇ ಕಲಿಸ್ಕೊಂಡು ಇಮಿಡಿಯೇಟಾಗಿ ಮಾಡ್ಬೋದು. ಜೋಳ ಹಿಟ್ಟು ಹಾಕಿರೋದ್ರಿಂದ ಫೈಬರು ಇರುತ್ತೆ ಮತ್ತು ಎಲ್ಲದನ್ನು ಹೆಲ್ತಿನೂ ಕೂಡ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆಬೇಳೆ ಹಿಟ್ಟು ಮತ್ತು ಜೋಳದ ಹಿಟ್ಟು ಈ ಥರ ಮಲ್ಟಿ ಆಟ ಹಾಕಿರೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು. ಇದಕ್ಕೆ ಬೇಕಂದರೆ ನೀವು ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೋಬೋದು, ಅಡಿಷ್ನಲ್ ಟೇಸ್ಟ್ ಬೇಕಂದರೆ. ಟ್ರೆಡಿಷನಲಿ ಇಷ್ಟನ್ನು ಹಾಕಿ ಮಾಡ್ತಾರೆ. ಸೊ ನೋಡಿ, ನಾನು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗೆ ಕಲಿಸ್ಬಾರ್ದು, ಕರೆಕ್ಟಾಗಿ ಚಪಾತಿ ಹಿಟ್ಟು ಗಟ್ಟಿಗೆ ಕಲಿಸ್ಕೋಬೇಕು, ಅಷ್ಟು ಅದಕ್ಕೆ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಕ್ಲೀನಾಗಿ ನಾದ್ಕೊಂಡು ಆಮೇಲೆ ನಾವು ಒಂದು ಬಟ್ಟೆ ಮೇಲೆ, ಟ್ರೆಡಿಷ್ನಲಿ ಒಂದು ಒದ್ದೆ ಬಟ್ಟೆ ಮೇಲೆ ತಟ್ತಾರೆ. ಬಟ್ಟೆ ಬೇಡ ನಿಮಗೆ ಕಂಫರ್ಟ್ ಅನಿಸಲ್ಲ ಅಂದರೆ ಯಾವುದಾದ್ರೂ ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕಿ ತಟ್ಬೋದು. ಇದನ್ನು ನಾವು ಉತ್ತರ ಕರ್ನಾಟಕ, ಮಹಾರಾಷ್ಟ್ರ ಈ ಸೈಡಲ್ಲೆಲ್ಲ ಅವರು ದಿನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ಈ ಥರದ್ದು ಮಾಡ್ಕೊಳ್ತಾರೆ. ಬೇಕಂದರೆ ಇದರಲ್ಲಿ ಒಂದು ಟ್ವಿಸ್ಟ್ ಅಂದರೆ ಸೌತೆಕಾಯಿ ಕೂಡ ತುರಿದು ಹಾಕೋಬೋದು. ಆವಾಗ ನೀರನ್ನ ಕಮ್ಮಿ ಹಾಕೋಬೇಕು. ಸೌತೆಕಾಯಿ ತುರಿದು ಹಾಕ್ಕೊಂಡ್ರೆ ಅದರ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಸೌತೆಕಾಯಿ ತಾಳಿಪಿಟ್ಟು, ಸೌತೆಕಾಯಿ ನೀವು ರೆಗ್ಯುಲರ್ ಏನು ಸೌತೆಕಾಯಿ ಬಳಸ್ತಿರಲ್ಲ ಅದನ್ನೇ ಸಿಪ್ಪೆ ತೆಗೆದ್ಬಿಟ್ಟು ತುರಿದು ಹಾಕ್ಕೊಂಡು ಕಲಿಸ್ಕೋಬೋದು. ಅದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ಆದರೆ ಅದಕ್ಕೆ ನೀರು ಹಾಕೋದು ಬೇಕಾಗಲ್ಲ, ಅದರದ್ದೇ ನೀರು ಬೇಕಾದಷ್ಟಾಗುತ್ತೆ. ಸೊ ಇವತ್ತು ನಾವು ಸೌತೆಕಾಯಿ ಬಳಸ್ತಿಲ್ಲ, ಬರೀ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀವಿ. ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ಇದ್ರ ಜೊತೆ ಕಾಯಿ ಚಟ್ನಿ ಅಥವಾ ಖಾರದ ಚಟ್ನಿ, ಕೆಂಪು ರಂಜಕ ಅಂತ ಮಾಡ್ತೀವಲ್ಲ ಅದು ರಂಜಕ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಹಾಕ್ಕೊಂಡು ತಿನ್ಬೋದು. ನೋಡಿ ಈ ಥರ ನಾನು ಮತ್ತೆ ಸ್ವಲ್ಪ ನೀರು, ಇದು ಬೇಗ ನೀರು ಎಳ್ಕೊಳ್ಳುತ್ತೆ. ಇದು ಜೋಳದ ಹಿಟ್ಟು ಬೇಗ ನೀರು ಇಟ್ಕೊಳ್ಳುತ್ತೆ. ಸೊ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೋಬೇಕು. ಈ ಥರ ಎಲ್ಲ ನಾದ್ಕೊಂಡ್ಮೇಲೆ ಉಂಡೆಗಳನ್ನ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಮಾಡ್ಕೋಬೋದು ತಾಳಿಪೀಟ್ಟು ಮಾಡ್ಕೊಳ್ಳೋಕ್ಕೆ. ಸೊ ಈಗ ನಾನು ಇದಿಷ್ಟನ್ನು ಕಲಿಸ್ಕೊಂಡಾದ್ಮೇಲೆ ಇಮಿಡಿಯೇಟಾಗಿ ನಾನು ಉಂಡೆಗಳನ್ನ ಮಾಡ್ಕೊಳ್ತೀನಿ. ದೊಡ್ಡ ದೊಡ್ಡ ಬಿಲ್ಲೆಗಳು ಮಾಡಿ ನೋಡಿ, ಈ ಥರ ಅದಕ್ಕಿದ್ರೆ ನಿಮಗೆ ತಟ್ಟಕ್ಕೆ ಈಸಿ ಆಗುತ್ತೆ. ತುಂಬ ತೆಳ್ಳಗಿದ್ರೆ ತಟ್ಟೋದಕ್ಕೆ ಕಷ್ಟ ಆಗುತ್ತೆ, ಏಕೆಂದರೆ ಅದನ್ನ ತಟ್ಬಿಟ್ಟು ಮತ್ತೆ ಹಂಚು ಮೇಲೆ ಹಾಕಬೇಕಲ್ವ. ಹಾಗಾಗಿ ಈ ಥರ ಉಂಡೆ ಮಾಡಿಕೊಂಡು ಹೀಗೆ ಯಾವ ಸೈಜ್ ಬೇಕೋ ನೀವು, ತುಂಬ ಚಿಕ್ಕದು ಮಾಡಿದ್ರೂ ರುಚಿ ಇರುತ್ತೆ. ಚಿಕ್ಕದಾಗಿ ಮಾಡ್ಕೊಂಡು ತಿನ್ನೋಕ್ಕೂ ತುಂಬ ಟೇಸ್ಟ್ ಇರುತ್ತೆ. ಇಲ್ಲ ಆಗಲ್ಲ ನಮಗೆ ಟೈಮ್ ಕನ್ಸ್ಯೂಮಿಂಗ್ ಸಿಕ್ಕಾಪಟ್ಟೆ ಆಗುತ್ತೆ ಅಂದರೆ ದೊಡ್ಡ ಬಿಲ್ಲ ಅಂದರೆ ದೊಡ್ಡ ಉಂಡೆಗಳನ್ನ ಮಾಡಿಕೊಂಡು ಮಾಡ್ಕೋಬೋದು. ಈ ಥರ ಮಾಡ್ಕೊಂಡಿದ್ದೀನಿ. ಇಷ್ಟು ಪ್ರಮಾಣಕ್ಕೆ ನನಗೆ 8 ಅಥವಾ 7 ಉಂಡೆಗಳು ಆಗ್ತವೆ. ಈಗ ನಾನು ಮಣೆ ಮೇಲೆ ಇದೊಂದು ಶೀಟನ್ನು ಇಟ್ಕೊಂಡು, ನಾವು ಹೋಳಿಗೆ ಮತ್ತು ತಾಳಿಪೆಟ್ಟೆಲ್ಲ ಮಾಡ್ತೀವಲ್ಲ ಆ ಶೀಟ್ನ ಉಪಯೋಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈಯೆಲ್ಲ ಎಣ್ಣೆ ಸವರ್ಕೊಂಡು ಈ ಹಿಟ್ಟು ಉಂಡೆಗಳನ್ನ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ತಟ್ಟಬೇಕು. ಅದನ್ನು ಈ ಥರ ಹಾಕಿ ಕೈ ಚೆನ್ನಾಗಿ ಎಣ್ಣೆ ಮಾಡಿಕೊಂಡು ಉಂಡೆ ಎಲ್ಲ ಕ್ಲೀನಾಗಿ ಇದು ಮಾಡಿಕೊಂಡು ಒಂದು ಸತಿ. ಈಗ ಹಿಟ್ಟು ಚೆನ್ನಾಗಿದ್ದರೆ ನಿಮಗೆ ಏನೂ ಅಂಟೋದಿಲ್ಲ. ಆಮೇಲೆ ನಾವು ಕಲಿಸುವಾಗ ಬಿಸಿನೀರೆಲ್ಲ ಏನು ಹಾಕೋದು ಬೇಕಿಲ್ಲ, ಮಾಮೂಲು ತಣ್ಣೀರೇ ಹಾಕ್ಕೊಂಡು ಕಲಿಸ್ಕೋಬೋದು. ನೋಡಿ, ಫಸ್ಟು ಅಂಗೈನಲ್ಲಿ ಹಿಂಗೆ ಫಸ್ಟ್ ಪ್ರೆಸ್ ಮಾಡಿಕೊಂಡು ಆಮೇಲೆ ಮುಂದ್ಗಡೆ ಇರೋ ಬೆರಳಲ್ಲಿ, ಮುಂದಿನ ಬೆರಳಲ್ಲಿ ಈ ಥರ ತಟ್ಕೊಳ್ತಾ ಬರಬೇಕು. ಎಡ್ಜಸ್ಸೆಲ್ಲ ಎಲ್ಲೂ ಪೂರ್ತಿ ಕರೆಕ್ಟಾಗಿ ಬರಬೇಕು, ಅಲ್ಲೆಲ್ಲೂ ಕ್ರ್ಯಾಕ್ ಆಗಲ್ಲ. ಸೊ ಹಾಗೆ ನೋಡ್ಕೊಳ್ತಾ ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ನೀವು ಕೈಯಲ್ಲಿ ತಟ್ಟೋದಕ್ಕೆ ಈಸಿ ಆಗುತ್ತೆ. ಮತ್ತು ಕೆಳಗಡೆನೂ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಚ್ಚಿದರೆ ನಿಮಗೆ ಅಂಟುತ್ತೆ ಅನ್ನೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಈ ಥರ ತಿರುಗಿಸ್ಕೊಳ್ತಾ ತಟ್ಕೊಳ್ತಾ ಬರ್ಬೋದು. ಟ್ರೆಡಿಷ್ನಲಿ ಅವರು ಒಂದು ತೆಳ್ಳನೆ ಬಟ್ಟೆ ತೊಗೊಂಡು ಬಟ್ಟೆ ಮೇಲೆ ನೀರು ಹಚ್ಚಿ ಮಾಡ್ತಾರೆ. ಸೊ ಅದು ನಮಗೆ ಆಗೋದಿಲ್ಲ, ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಹಂಚು ಮೇಲೂ ಹಾಕಬೇಕಾದ್ರೆ ಅದು ತುಂಬ ಚೆನ್ನಾಗಿ ಕಲ್ತಿರೋರ್ಗಾದರೆ ಬರುತ್ತೆ. ಸೊ ಇದಾದರೆ ನೀವು ಎಣ್ಣೆ ಹಚ್ಚಿ ಆರಾಮಾಗಿ ಹಂಚು ಮೇಲೆ ಹಾಕೋಬೋದು. ಸೊ ಈ ಥರ ಎಷ್ಟು ತೆಳ್ಳಗೆ ತಟ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಇಷ್ಟು ಅದಕ್ಕೆ ಬಂದರೆ ಆಯಿತು. ಈ ದಪ್ಪಗೆ ಬರಬೇಕು, ಇಷ್ಟು ಸೈಜಿಗೆ ಈ ಥರ ತೆಳ್ಳಗೆ ತಟ್ಕೊಳ್ತಾ ಆಮೇಲೆ 4 ಕಡೆ ಹೋಲ್ ಮಾಡಬೇಕು. ಯಾಕೆಂದರೆ ನಾವು ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಎಲ್ಲ ಕಡೆನೂ ಎಣ್ಣೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ಸು ಬರುತ್ತೆ ಚೆನ್ನಾಗಿ. ಈ ಥರ ಹೋಲ್ ಮಾಡ್ತಾಯಿದ್ದೀನಿ. ಒಂದು 4 ರಿಂದ 5 ಹೋಲ್ ಮಾಡಿ ಈಗ ನಾವು ಕಾದಿರೋ ಹಂಚು ಮೇಲೆ ನಾನಿಲ್ಲಿ
ಕಬ್ಬಿಣದ ಹಂಚು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇದು ಒಳ್ಳೆಯದು ಕೂಡ. ಸ್ವಲ್ಪ ಮುಂಚೆನೇ ಎಣ್ಣೆ ಹಾಕಿ ಒರೆಸ್ಕೊಂಡು ಈಗ ಅದ್ರ ಮೇಲೆ ನಾವೀಗೇನು ತಟ್ಕೊಂಡಿದ್ವಲ್ಲ ಅದನ್ನು ಅದ್ರ ಮೇಲೆ ಹಾಕಿ ಈಗ ಅದು ಹೋಲೊಳಗೆಲ್ಲ ಎಣ್ಣೆ ಹಾಕಬೇಕು. 1 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಚೆನ್ನಾಗಿ ರೋಸ್ಟಾಗಿ ಚೆನ್ನಾಗಿ ಬರುತ್ತೆ ಕೂಡ. ಇದು ಈ ಥರ ನೋಡಿ ಚೆನ್ನಾಗಿದೆ. ಈಗ ಫಸ್ಟೇ ಹಾಕೋದ್ರಿಂದ ಸ್ವಲ್ಪ ಹಿಂಗೆ ಹಿಡ್ಕೊಳ್ಳುತ್ತೆ, ಆಮೇಲೆ ಹಾಕ್ತಾ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಹೀಗೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಈ ಥರ ರೋಸ್ಟಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ಏನು ಬರಲ್ಲ, ಇದು ಒಂಥರ ಕ್ರಿಸ್ಪಿಯಾಗೂ ಚೆನ್ನಾಗಿರುತ್ತೆ ಈ ಥರ. ಇದು ಬಿಸಿಯಾಗಿ ಇದಕ್ಕೆ ತುಪ್ಪ ಹಾಕ್ಕೊಂಡು ಕೊಬ್ಬರಿ ಚಟ್ನಿ ಮತ್ತು ಕೆಂಪು ಚಟ್ನಿ ಅಥವಾ ರಂಜಕನ ಹಾಕ್ಕೊಂಡು ಪಕ್ಕದಲ್ಲಿ ಮೊಸರು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇನ್ನೊಂದು ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಹಾಗೆಯೇ ನೋಡಿ ಈ ಥರ ಈ ಶೀಟ್ ತೊಗೊಂಡಿದ್ದೀನಲ್ಲ ಫ್ರೆಂಡ್ಸ್, ಇದು ತುಂಬ ಹೆಲ್ಪ್ಫುಲ್. ಇದರಲ್ಲಿ ನಾನು ಸುಮಾರು ತಾಳಿಪೆಟ್ಟಾಗಲಿ ಹೋಳಿಗೆ ಆಗಲಿ ಈ ಥರದ ತಾಳಿಪೀಠಾಗಲಿ ಈ ಥರದ್ದೆಲ್ಲ ಮಾಡ್ಬೋದು. ಎಣ್ಣೆದು ಏನು ತಟ್ತೀವಲ್ಲ ಅದನ್ನು ಈಸಿಯಾಗಿ ಹಂಚ ಮೇಲೆ ಹಾಕ್ಬೋದು. ಇದು ತುಂಬ ಹೆಲ್ಪ್ಫುಲ್ಲು ಇದು ನನಗೆ. ಸೊ ಈಗ ನಾನು ಹಾಕಿದ್ಮೇಲೆ ಒಂದು 2 ನಿಮಿಷ ಆದಮೇಲೆ ತಿರುಗಿಸ್ಬೇಕದು. ಈಗ 2 ಸೈಡನ್ನು ಚೆನ್ನಾಗಿ ಬೆಂದಿದೆ. ಎಣ್ಣೆ 2 ಸ್ಪೂನ್ ಬೇಕಾಗುತ್ತೆ ಒಂದು ಸರಿ ಹೀಗೆ, ಆಮೇಲೆ ಇನ್ನೊಂದು ಸರಿಗೆ 2 ಸ್ಪೂನ್ ಬೇಕಾಗುತ್ತೆ. ಸೊ 2 ಸೈಡನ್ನು 2 ನಿಮಿಷ ಹಿಂಗೆ ಬೆಂದ ಮೇಲೆ ನೀವು ರೋಸ್ಟ್ ಮಾಡ್ಕೊಳ್ತೀರ ಅಂದರೆ ಇನ್ನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ. ಈಗ ನಮ್ಮ ತಾಳಿಪೀಠು ರೆಡಿಯಾಗಿದೆ ನೋಡಿ. ಎಳ್ಳು ಮತ್ತು ಸೊಪ್ಪು ಈರುಳ್ಳಿ ಎಲ್ಲ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಕ್ರಿಸ್ಪ್ ಬೇಕಂದರೆ ಇನ್ನೊಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೋದು. ಬಿಸಿಯಾದ ತಾಳಿಪೀಠು ರೆಡಿ ಇದೆ. ಇದರ ಜೊತೆಗೆ ಕೆಂಪು ಚಟ್ನಿ, ಮೊಸರು ಮತ್ತು ಕೊಬ್ಬರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಈ ಥರ ನಾವು ತಾಳಿಪೀಠು ಮಾಡಿಕೊಂಡು ತಿನ್ಬೋದು. ಇದು ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಬ್ರೇಕ್ಫಾಸ್ಟ್ ಇದು. ಇದ್ರ ಜೊತೆ ಮಕ್ಕಳು ತಿಂತಾರೆ ಅಂದರೆ ಬೆಣ್ಣೆ ಹಾಕ್ಕೊಡ್ಬೋದು. ಬೆಣ್ಣೆ ಜೊತೆ ತಿಂದ್ಬಿಟ್ರೆ ಬಿಸಿ ತಾಳಿಪೀಠು ಮತ್ತು ಬೆಣ್ಣೆ ಹಾಕ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಒಂದು ಸತಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.